ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಕುಂಬಳಕಾಯಿ ಅಮ್ಮ ಕೊಟ್ಟು ಕಳಿಸಿದ್ರು, ಸಿಹಿ ಕುಂಬಳಕಾಯಿ ಒಂದು ಅರ್ಧ. ಈಗ ಇದನ್ನು ಕಟ್ ಮಾಡಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮಲ್ಲೇ 9:30 ಆಗೋಗಿದೆ. ಸ್ವಲ್ಪ ಹೂಗಳು ಅಮ್ಮ ಕೊಟ್ಟು ಕಳಿಸಿದ ಹೂವುಗಳೆಲ್ಲ ದಳಗಳು ಬಿಚ್ಕೊಂಡಿತ್ತು. ಚೆನ್ನಾಗಿರೋದು ಮಾತ್ರ ಪೂಜೆಗೆ ಉಪಯೋಗಿಸಿ, ಇನ್ನು ಉಳಿದಿರೋದೆಲ್ಲ ಈ ಗುಲಾಬಿ, ದಾಸವಾಳ ಹಾಗೆ ಇದನ್ನೆಲ್ಲ ಒಣಗಿಸ್ತಾ ಇದ್ದೀನಿ. ಇದರಲ್ಲಿ ಸಾಂಬ್ರಾಣಿ ಬತ್ತಿ ಮಾಡೋಣ ಅಂಥೇಳಿ ಚೆನ್ನಾಗಿ ಒಣಗಿಸ್ಬೇಕಿದು. ಇದೊಂದು 2 ದಿನ ಒಣಗಲಿ. ಫಸ್ಟಿಗೆ ಕುಂಬಳಕಾಯಿನೆಲ್ಲ ಕಟ್ ಮಾಡ್ಕೊಬಿಡ್ತೀನಿ. ಫ್ರೆಂಡ್ಸ್, ಕುಂಬಳಕಾಯಿ ನೋಡಿ ಇಷ್ಟ ಆಗ್ಬಿಡ್ತು. ಮತ್ತೆ ಹಂಗೆ ಇಟ್ಟರೆ ಮತ್ತೆ ಇನ್ನೊಂದು 3-4 ದಿನ ಅಂದರೆ ಹಾಳಾಗ್ಬಿಡುತ್ತೆ. ಇನ್ನು ಕಡುಬು ಗಿಡುಬು ಆ ಥರ ಏನಾದರೂ ಕುಂಬಳಕಾಯಿ ಕಡುಬು ಮಾಡೋಣ ಅಂದರೆ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಬೇಡ ಅಂತಾರೆ, ತನ್ನೂ ಬೇಡ ಅಂತಾಳೆ. ಸೊ ಹಂಗಾಗಿ ಅದೇನು ಮಾಡೋಕ್ಕೋಗಲಿಲ್ಲ. ಜಸ್ಟ್ ಈ ಕುಂಬಳಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಗಿಪಾತಿ ಮಾಡಿಬಿಡ್ತೀನಿ. ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ, ರಾತ್ರಿ ಸ್ವಲ್ಪ ತಿಂದರೆ ಒಂದು ಸ್ವಲ್ಪ ಖಾಲಿ ಆಗುತ್ತೆ. ನಮ್ಮಮ್ಮ ಬಂದರೆ ನಮ್ಮಮ್ಮ ಸ್ವಲ್ಪ ತಿಂತಾರೆ. ಹಾಗಾಗಿ ಬರೀ ಕುಂಬಳಕಾಯಿ ಮಾತ್ರ ಹಾಕಿ ಮಾಡ್ತೀನಿ. ಅದ್ರ ಜೊತೆಗೆ ಏನು ಕಾಳು ಗೀಳೇನು ಹಾಕಲ್ಲ, ಬರೀ ಕುಂಬಳಕಾಯಿ ಹಾಕಿ ಮಾಡ್ತೀನಿ. ಇನ್ನು ಅಕ್ಕಿ ಸ್ವಲ್ಪ ತೊಳೆದು ಒಣಗಾಕಬೇಕು. ಅಕ್ಕಿ ಸ್ವಲ್ಪ ಇದಿಷ್ಟು ಕ್ಲೀನ್ ಮಾಡಿದೆ, ಇನ್ನೂ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ತೊಳೆದು ಒಣಗಾಕಬೇಕು. ಇವತ್ತೆಲ್ಲ ಚೆನ್ನಾಗಿ ಸ್ವಲ್ಪ ಬಿಸಿಲಿದೆ. ಅಕ್ಕಿ ಹಿಟ್ಟು ಬೇರೆ ಖಾಲಿಯಾಗಿದೆ, ಮತ್ತು ಸ್ವಲ್ಪ ಕಡುಬು ಮಾಡ್ಕೋಬೇಕು. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಅಕ್ಕಿನ ಕೇರ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ತೊಳೆದು ಒಣಗಾಕ್ಬಿಡ್ತೀನಿ. ಫ್ರೆಂಡ್ಸ್, ಅಕ್ಕಿಯೆಲ್ಲ ಒಣ ಹಾಕಿ ಆದಮೇಲೆ ಇವಾಗ ಪಂಪ್ಕಿನ್ ಪಲ್ಯ ಮಾಡೋಣ ಅಂತ ಬಂದೆ. ಹಾಗೆ ಮನೇಲಿ ನೋಡಿ ಎಷ್ಟು ತರಕಾರಿ ಇದೆ. ಇದೆಲ್ಲ ಸಾಂಬಾರು ಪಲ್ಯ ಮಾಡಿ ಬೇಗ ಬೇಗ ಖಾಲಿ ಮಾಡಬೇಕು. ಹಾಗೆ ಈಗ ಪಂಪ್ಕಿನ್ ಪಲ್ಯ ಮಾಡೋದಕ್ಕೆ, ಅಂದರೆ ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಅಗಲವಾಗಿರೋ ಬಾಣಲಿ ಇಟ್ಟು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಕುಂಬಳಕಾಯಿ ಬೇರೆ ಜಾಸ್ತಿ ಕ್ವಾಂಟಿಟಿಯಲ್ಲಿರೋದ್ರಿಂದ ಆಯಿಲು ಎಲ್ಲ ಜಾಸ್ತಿ ಹಾಕ್ತಾಯಿದ್ದೀನಿ. ಹಾಗೆಯೇ ಸಾಸಿವೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯ್ದ ಮೇಲೆ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಎರಡೂ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಈಗ ಕಡಲೆಬೇಳೆ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈ ಒಂದು ಕುಂಬಳಕಾಯಿ ಪಲ್ಯದಲ್ಲಿ ಆವಾಗವಾಗ ಮಧ್ಯದಲ್ಲಿ ಕಡಲೆಬೇಳೆ ಸಿಗ್ತಾಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ಜಾಸ್ತಿನೇ ಹಾಕ್ಕೋಬೇಕು ಕಡಲೆಬೇಳೆನ. ಕಡಲೆಬೇಳೆ ಹಾಕ್ಕೊಂಡಾದಮೇಲೆ ಇವಾಗ ಇದು ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೊಂಡು ಹಾಗೆಯೇ ಒಂದು 8 ಹಸಿರು ಮೆಣಸಿಕಾಯಿ ಹಾಕ್ಕೋತಾ ಇದ್ದೀನಿ. ನಮ್ಮನೆ ಹಸಿರು ಮೆಣಸಿಕಾಯಿ ಸಿಕ್ಕಾಪಟ್ಟೆ ಖಾರ ಇದೆ, ಹಂಗಾಗಿ 8 ಹಾಕ್ಕೊಂಡಿದ್ದೀನಿ. ಖಾರ ಇಲ್ಲಾಂದರೆ ಒಂದು 10-15 ಆದರೂ ಹಾಕ್ಕೋಬೋದು. ಯಾಕಂದರೆ ಪಂಪ್ಕಿನ್ ಪಲ್ಯ ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಸಿಹಿ ಇರುತ್ತಲ್ವ ಪಂಪ್ಕಿನ್ನು, ಹಾಗಾಗಿ. ಹಾಗೆ ಈಗ ಒಂದು ಚಿಕ್ಕ ಸೈಜು ಒಂದು 3 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಒಂಬಣ್ಣಗೆ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಉದ್ದಕ್ಕೆ ಬೇಕಂದರೆ ಉದ್ದಕ್ಕೂ ಕಟ್ ಮಾಡ್ಕೋಬೋದು, ಈ ಥರ ಸಣ್ಣಕ್ಕೆ ಬೇಕಂದರೆ ಸಣ್ಣಕ್ಕೂ ಕಟ್ ಮಾಡ್ಕೋಬೋದು. ಈ ಪಂಪ್ಕಿನ್ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿಗಂತೂ ಸಖತ್ತಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಹಾಗೆ ಪಂಪ್ಕಿನ್ ಕೂಡ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಹಾಗೆ ನೋಡಿ, ಈಗ ಪಂಪ್ಕಿನ್ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಯಾವುದೇ ರೀತಿ ನೀರನ್ನು ಸೇರಿಸಿ ಬೇಯಿಸೋ ಆಗಿಲ್ಲ. ಪಂಪ್ಕಿನಲ್ಲೇ ನೀರು ಬಿಟ್ಕೊಬಿಡುತ್ತೆ. ಹಂಗಾಗಿ ನೀಟಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಸಣ್ಣ ಉರಿಯಲ್ಲೇ ಸುಮಾರು ಒಂದು 15-20 ನಿಮಿಷ ಬೇಯಿಸ್ಕೊಂಬಿಟ್ರೆ ಸಾಕು, ಬೇಗ ಬೆಂದುಬಿಡುತ್ತೆ. ಹಾಗೆ ಇವಾಗ ನಾನು ಏನು ಕಟ್ ಮಾಡ್ಕೊಂಡಿದ್ದೀನಿ ಈ ಸೈಜಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ಸಾಕು. ತುಂಬ ದಪ್ಪ ಕಟ್ ಮಾಡಿಕೊಂಡ್ರೂ ಸರಿ ಹೋಗೋದಿಲ್ಲ, ಅಥವಾ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಸರಿ ಹೋಗೋದಿಲ್ಲ. ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಸುಮಾರು ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊತೀನಿ. ಮಧ್ಯದಲ್ಲಿ ನಾವು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ಒಳ್ಳೆಯದು.
ನೋಡ್ಕೊತಾ ಇರಬೇಕು. ಯಾಕಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ರೆ ಏನು ತಳ ಏನು ಸಿಯೋದಿಲ್ಲ. ನೀಟಾಗಿ ಈಗ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು 5 ನಿಮಿಷ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಎಷ್ಟೊತ್ತಿಗೆ ಚೆನ್ನಾಗಿ ಬೆಂದುಬಿಟ್ಟಿದೆ. ತುಂಬ ಬೇಯಿಸೋದಕ್ಕಿಂತ ಇಷ್ಟು ಬೇಯಿಸಿದರೆ ಸಾಕು. ಒಂದು 15-20 ನಿಮಿಷ ನೀವು ಬೇಯಿಸ್ಕೊಂಬಿಟ್ರೆ ಸಣ್ಣ ಫ್ಲೇಮಲ್ಲಿ ಸಾಕಾಗುತ್ತೆ. ಇವಾಗ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಇನ್ನೂ ಬೇಕಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಸಾಕು, ಇಷ್ಟಕ್ಕಿಷ್ಟು ಸಾಕಾಗುತ್ತೆ. ಹಂಗಾಗಿ ಇಷ್ಟನ್ನು ಸೇರಿಸಿದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ಕೊಂಡು ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕ್ಕೊಂಬಿಟ್ರೆ ಪಂಪ್ಕಿನ್ ಪಲ್ಯ ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ಥರ ಟ್ರೈ ಮಾಡ್ಬೋದು. ಹಾಗೆ ಇದಕ್ಕೆ ಬೇಕಾದ್ರೆ ಟೊಮೆಟೊ ಬೇಕಾದ್ರೆ ಸೇರಿಸ್ಕೋಬೋದು. ಚಿಲ್ಲಿ ಪೌಡರ್, ಧನಿಯಾ ಪೌಡ್ರ್ ಥರ ಹಾಕ್ಕೊಂಡು ಗೊಜ್ಜು ಥರನೂ ಮಾಡ್ಕೋಬೋದು. ಅದು ಚೆನ್ನಾಗಿರುತ್ತೆ ರೊಟ್ಟಿ, ಚಪಾತಿ, ದೋಸೆಗೆಲ್ಲ. ಹಾಗೆ ರಾತ್ರಿ ಮಾಡಿದ್ದು ಎಣ್ಣೆ ಬದನೆಕಾಯಿ ಸಾಂಬಾರಿತ್ತು, ಅದು ಕೂಡ ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ರೈಸ್ ಕೂಡ ರೆಡಿ ಮಾಡಿದ್ದೀನಿ. ಹಾಗೆ ಚಪಾತಿ ಕೂಡ ಲಟ್ಟಿಸ್ಕೊಂಡೆ. ಒಂದು 4 ಚಪಾತಿ ಮಾಡ್ಕೊಂಡಿದ್ದೀನಿ. ನನಗೊಂದೆರಡು, ನನ್ನ ಹಸ್ಬೆಂಡ್ಗೊಂದೆರಡು ಅಂತ. ನನ್ನ ಹಸ್ಬೆಂಡು ಈಗ ಊಟಕ್ಕೆ ಬರ್ತಾರೆ, ಹಾಗಾಗಿ ಚಪಾತಿ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಈಗ ಮಧ್ಯಾಹ್ನ ಕೂಡ ಆಯಿತು. ನನ್ನ ಹಸ್ಬೆಂಡು ಬಂದರು ಮನೆಗೆ. ಅವ್ರಿಗೂ ಊಟ ಹಾಕಿ ಕೊಟ್ಟಿದ್ದೀನಿ. 1-2 ಚಪಾತಿ ಮತ್ತು ಎಣ್ಣೆ ಬದನೆಕಾಯಿ ಸಾಂಬಾರು ಹಾಗೆ ಪಂಪ್ಕಿನ್ ಪಲ್ಯ ಹಾಕಿ ಕೊಟ್ಟಿದ್ದೀನಿ. ಬರ್ತಾ ಸ್ವಲ್ಪ ಫ್ರೂಟ್ ಕೇಕು ಹಾಗೆ ಖಾರ ಬನ್ನು ಮತ್ತು ಆಲೂ ಬನ್ನು. ತನುಗೆ ಖಾರ ಬನ್ನು, ಆಲೂ ಬನ್ನು ತುಂಬ ಇಷ್ಟ. ಹಂಗಾಗಿ ಅದೆರಡು, ಹಾಗೆಯೇ ಅನಾರ್ಕಲಿ ತೊಗೊಬಂದಿದ್ರು. ನಾನು ಕೂಡ ಆಲ್ರೆಡಿ ಅನಾರ್ಕಲಿ ತಿಂದುಬಿಟ್ಟೆ. ನನಗೆ ಇಷ್ಟ ಅನಾರ್ಕಲಿ ಅಂದರೆ. ನಮ್ಮೂರಲ್ಲಿ ಒಂಥರ ಚೆನ್ನಾಗಿರುತ್ತೆ ಅನಾರ್ಕಲಿ, ಚಿಕ್ಕಮಂಗ್ಳೂರಲ್ಲಿ. ಹಂಗಾಗಿ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ ಈಗ ಊಟ ಮಾಡ್ತಾಯಿದ್ದಾರೆ. ನಾನು ಊಟ ಮುಗಿಸ್ದೆ. ಹಾಗೆ ಹೊರಗಡೆ ಅಕ್ಕಿ ಒಣ ಹಾಕಿದ್ದೆ ಅಲ್ವಾ, ಒಂದಷ್ಟು ಪಾರಿವಾಳದ ಗುಂಪಲ್ಲೇ ಆಲ್ರೆಡಿ ಬಂದುಬಿಟ್ಟಿತ್ತು. ಹಂಗಾಗಿನೇ ಈ ರೀತಿ ವೇಲನ್ನು ಮುಚ್ಚಿಬಿಟ್ಟು ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ. ಬಿಸಿಲು ಚೆನ್ನಾಗಿರೋದ್ರಿಂದ ಒಣಗುತ್ತೆ, ತೊಂದರೆ ಇಲ್ಲ. ಹಾಗೆ ನಮ್ಮಮ್ಮನೂ ಬಂದರು. ಒಂದು 4 ಗಂಟೆ ಅಷ್ಟೊತ್ತಿಗೆ ನಮ್ಮಮ್ಮನೂ ಬಂದರು. ನಮ್ಮಮ್ಮನಿಗೂ 1-2 ಚಪಾತಿ ಮತ್ತು ಈ ಪಂಪ್ಕಿನ್ ಪಲ್ಯ ಹಾಕಿ ಕೊಟ್ಟೆ. ನಮ್ಮ ಕಡೆ ಪಂಪ್ಕಿನ್ನಿಗೆ ನಾವು ಚೇಣಿಕಾಯಿ ಅಂತ ಕೂಡ ಅಂತೀವಿ. ನಿಮ್ಮ ಕಡೆ ಏನಂತಿರೋ ಗೊತ್ತಿಲ್ಲ. ಹೊರಗಡೆ ವಾತಾವರಣ ಈ ರೀತಿ ಇದೆ. ಇವತ್ತೇನು ಮಳೆ ಗಿಳೆ ಏನಿಲ್ಲ. ಹಾಗೆ ಸಾಯಂಕಾಲ ಸ್ವಲ್ಪ ಸಿಟಿ ಕಡೆ ಹೋದ್ವಿ, ಒಂಚೂರು ಕೆಲಸ ಇತ್ತು ಅಂತ. ಹಂಗೆ ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋದ್ವಿ. ನಮ್ಮ ಅತ್ತೆಯವ್ರ ಮನೆಗೆ ಹೋಗಿ ಹಂಗೆ ನನ್ನ ಹಸ್ಬೆಂಡ್ ಅವ್ರ ದೊಡ್ಡಮ್ಮವ್ರ ಮನೆಯಲ್ಲಿ ಬೆಕ್ಕು ಮರಿ ಕೂಡ ಹಾಕಿತ್ತು. ಸೊ ಅದ್ರದ್ದು ಒಂದಷ್ಟು ವೀಡಿಯೋ ಕ್ಲಿಪ್ಗಳನ್ನ ತೊಗೊಂಡೆ. ಬೆಕ್ಕಂತೂ ತುಂಬ ಕ್ಯೂಟಾಗಿದೆ, ಮರಿಗಳಂತೂ ಅಷ್ಟು ಚೆನ್ನಾಗಿತ್ತು. ಅದರದ್ದು ವೀಡಿಯೋ ಕ್ಲಿಪ್ ತೊಗೊಂಡೆ. 5 ಮರಿ ಹಾಕಿತ್ತು. ನಾನೇ ಅಲ್ಲ 2 ಮಕ್ಳನ್ನ ಈಗ ಕಳಿಸಿತಲ್ಲ, ಬೇಜಾರು ಮಾಡ್ಕೊಂಡಿಲ್ವಾ? ತುಂಬಾ ಬೇಜಾರು ಮಾಡ್ಕೊಳ್ತು. ನನ್ ಸೀರೆಲ್ಲ ಮಧ್ಯಾಹ್ನ ಅರ್ಧಿ ಎಳಿದಿದ್ದೆ, ಅಂತಿದ್ದೆ ಎಳಿದಿದ್ದೆ. ನಾನು ಏನ್ ಮಾಡೋದು ಬಿಡು. ಅಲ್ಲಿದಾವೇನೆ 2 ಅಲ್ಲಿ ಬಲ್ಗಡಿದಾವೆ. ಅದೆಲ್ಲಿ ಕ್ಯೂಟಿ ತರ ಇದೆ, ಅದು ಚೆನ್ನಾಗಿದೆ. ಮಲ್ಗೋಬಿಡುತ್ತೆ. ಚಿಕ್ಕ ಚಳಿ ಅಲ್ವಾ, ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಅದು ನೋಡಿದ್ರೆ ಇದ್ರೊಳಗೆ ಏನು ಹೆಸರು ಹೇಳಿ ಇಡ್ಲಿ ಅಮ್ಮ ಇದ್ರದ್ದು? ಪುಸಿ ಅಂತ ಇಟ್ಟಿದ್ದೀನಿ. ಪುಸಿ ದೊಡ್ಡದು. ಸಣ್ಣವಕ್ಕೆ ಹೆಸರಿಟ್ಟಿಲ್ವಾ? ಸಣ್ಣಕ್ಕೆ ಹೆಸರು. ಅಯ್ಯೋ ಬಿಳಿದಂತೂ ಸಕ್ಕದಾಗೈತಿ. ನಾನು ತಗೊಂಡೇ ಬಿಟ್ಟಿಲ್ಲ ಕುಂಡ. ಬಿಳಿದ್ ಇಟ್ಕೊಂತೀರಾ ಈಗ? ನಾನು ಇದೊಂದು ಇಟ್ಕೊಳ್ತೀನಿ. ಕೆಂಪು ಬಾಲ ಚೆನ್ನಾಯ್ತಲ್ಲ. ಅದ್ರ ಅಮ್ಮನ ಥರನೇ ಇದೆ, ಸ್ವಲ್ಪ ಕ್ಯೂಟಾಗಿ. ಚಳಿ ಆಗ್ತದವೆ. ನಾನೇ ಬಿಡು. ಅಲ್ಲೋಡು ಹೆಂಗೆ, ಎಲ್ಲೋಡು ಗುರಾಯಿಸ್ತಿರೋದು. ಇಲ್ಲಿ ಅಲ್ಲ, ನಾನೇ ತಗೊಳ್ಳೋಣ. ಅದಕ್ಕೆ ನಂಗೆ
ಆಯ್ತು ಆಯ್ತು ನಡಿ